ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ಮಾನ್ವಿ ಪಟ್ಟಣದ ನಿವಾಸಿಯಾದ ಸಲೀಂ ಬೇಗ್ ಅವರ ಮಗ ಸೈಯದ್ ಸಾಹಿರ್ ಪಿಯುಸಿ ವಿಜ್ಞಾನದಲ್ಲಿ 98% ಅಂಕ ಪಡೆದು ರಾಜ್ಯಕ್ಕೆ 11ನೇ ಶ್ರೇಣಿಯಲ್ಲಿ ಪಾಸ್ ಆಗಿರುವುದು ನಮ್ಮೂರಿನ ಹೆಮ್ಮೆ ಅಂತ ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಲೀಂ ಬೇಗ್ ಅವರ ಮನೆಯಲ್ಲಿ ಸೈಯದ್ ಸಾಹಿರ್ ಅವರಿಗೆ ಸನ್ಮಾನಿಸಿ ಮಾತನಾಡಿ, ಮಂಗಳೂರಿನ ಕೆನರಾ ವಿಕಾಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಸೈಯದ್ ಸಾಹಿರ್ ಸಾಧನೆ ಮೆಚ್ಚುವಂತದ್ದು ಎಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಬೇಕೆಂಬ ಹಂಬಲವಿದ್ರೆ ಸಾಕು, ಯಾವುದೇ ಅಡ್ಡಿಯಾಗುವುದಿಲ್ಲ. ಹೀಗಾಗಿ ನಮ್ಮ ಮಾನವೀಯ ಕುಡಿ ಸೈಯದ್ ಸಾಹಿರನ ಸಾಧನೆ, ಶಿಕ್ಷಣ ಮತ್ತು ಜ್ಞಾನದ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ. ನಮ್ಮ ಮಾನ್ವಿ ನಗರದಲ್ಲಿ ಸಲೀಂ ಬೇಗ್ ಅವರ ಸುಪುತ್ರರಾದ ಸೈಯದ್ ಸಾಹಿರ್ ಅವರು PUC ಸೆಕೆಂಡ್ ಇಯರ್ ಅಲ್ಲಿ 98% ಅನ್ನು ಪಡೆದು ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕ್ ಅನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ. ಸೈಯದ್ ಸಾಹಿರ್ ಮತ್ತು ಅವರ ತಂದೆ ತಾಯಿಯವರಿಗೆ ಶುಭ ಹಾರೈಸುತ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಮಾನ್ವಿ ಭಾಗದಲ್ಲಿ ಇರುವಂಥ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ತಾಲೂಕು ನಮ್ಮ ಮಾನ್ವಿ ತಾಲೂಕು. ಆದರೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ 98% ಅನ್ನು ಪಡೆದಿದ್ದಾರೆ ಅಂದರೆ ನಮಗೆ ಒಂದು ಬಹಳ ಹೆಮ್ಮೆಯ ವಿಷಯ. ಹಾಗಾಗಿ ನಾವೆಲ್ಲರೂ ಇವತ್ತು ಸೈಯದ್ ಸಾಹಿರ್ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ದೇವರವರಿಗೆ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಡೀ ರಾಜ್ಯಕ್ಕೆ ಒಂದು ಹೆಸರು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಆತ್ಮೀಯರಾದ ಸಲೀಂ ಬೇಗ್ ಅವರ ಪುತ್ರ ಮೊಹಮ್ಮದ್ ಸಾಹಿರ್ ಎಂಬ ವಿದ್ಯಾರ್ಥಿಯು ನಮ್ಮ ಮಾನ್ವಿ ಪಟ್ಟಣದ ವಿದ್ಯಾರ್ಥಿಯಾಗಿದ್ದು, ಇವರು ಮಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಮೊನ್ನೆ ತಾನೇ ನಡೆದಂತ PUC ವಿಭಾಗದಲ್ಲಿ PUC ಸೆಕೆಂಡ್ ಇಯರ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 11ನೇ ರ್ಯಾಂಕ್ ಪಡೆದು ನಮ್ಮ ಮಾನವೀಯ ಹೆಸರನ್ನು ಇಡೀ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂತ ಮೊಹಮ್ಮದ್ ಸಾಹಿರ್ ಅವರಿಗೆ ನಾನು ಖಾಸಗಿ ಶಾಲೆಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಹೈದರಾಬಾದ್ ಕರ್ನಾಟಕ, ನಮ್ಮ ಭಾಗ ಏನಿದೆ ಹೈದರಾಬಾದ್ ಕರ್ನಾಟಕ, ಈ ಒಂದು ಭಾಗದ ಒಂದು ಅಣೆಪಟ್ಟಿಯನ್ನು ಅಂತ ಹೇಳ್ತಾರೆ ಹಿಂದುಳಿದ ಭಾಗ ಅಂತೇಳಿ. ಹಿಂದುಳಿದ ಭಾಗ ಆದ್ರೂ ಸಹ ನಮ್ಮ ಮಾನವೀಯ ಮೊಹಮ್ಮದ್ ಸಾಹಿರ್ ಅವರು ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕ್ ತಂದು ನಮ್ಮ ಮಾನವೀಯ ಪತಾಕೆಯನ್ನು, ನಮ್ಮ ಮಾನವೀಯ ಕೀರ್ತಿಯನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿದ್ಯಾರ್ಥಿಯ ಈ ಸಾಧನೆಯನ್ನು ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೇರಣೆಯನ್ನು ಪಡೆದು ಅವರು ಸಹ ತಮ್ಮ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ನಮ್ಮ ಊರಿಗೆ ಹೆಚ್ಚಿನ ಕೀರ್ತಿಯನ್ನು ತರಬೇಕಂತೇಳಿ ಇದು ಒಂದು ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಮ್ಮ ಮಾನವೀಯ ಹುಡುಗ ಮಂಗಳೂರು ಅದೆಲ್ಲ ಮುಂದುವರೆದ ಪ್ರದೇಶ, ದಕ್ಷಿಣ ಕನ್ನಡ ಮುಂದುವರೆದ ಪ್ರದೇಶ, ಅಂತಲ್ಲಿ ಕಾಂಪಿಟಿಷನ್ ಬಹಳ ಇರ್ತದೆ, ಸ್ಪರ್ಧೆ ಬಹಳ ಇರ್ತದೆ. ಅಂತ ಸ್ಪರ್ಧೆದಲ್ಲಿಯೂ ಸಹ ನಮ್ಮ ಮಾನವೀಯ ಕೀರ್ತಿಯನ್ನು ಹೆಚ್ಚಿಸಿದಾಗಿ ಮತ್ತೊಮ್ಮೆ ಆ ಒಂದು ವಿದ್ಯಾರ್ಥಿಗೆ ನಾನು ಮನಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಸಂತೋಷ ಸಂದರ್ಭದಲ್ಲಿ ನಮ್ಮ ಸೈಯದ್ ಖಾಸಿಂ ಉರುಫ್ ಸಲೀಂ ಪಾಷಾ ಅಂತ ಹೇಳಿ ಬಹಳ ನಮ್ಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ಬಹಳ ಸಂತೋಷ ಆಯ್ತು. ಇವತ್ತು ನನ್ನ ಮೊಮ್ಮಗನಂತ ನಾನು ಹೇಳ್ತೀನಿ, ಯಾಕಂದ್ರೆ ನನಗೆ ಮಗ ಸಮಾನ ಆಯ್ತು, ನನಗೆ ಮೊಮ್ಮಗ ಸಮಾನ, ಫ್ಯಾಮಿಲಿ ರಿಲೇಷನ್ ನಮ್ಗೆ ಬಹಳ ಹತ್ತಿರದಿಂದ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯಗ 11ನೇ ಸ್ಥಾನ ಪಡೆದು ಇವತ್ತು 98% ತಗೊಂಡು ಸೈಯದ್ ಸಾಹಿರ್ ಅವರು ಸಕ್ಸಸ್ ಆಗ್ಯಾರಂದ್ರೆ ಅದು ಅವ್ರ ತಂದೆ ತಾಯಿಯರ ಒಂದು ಆಶೀರ್ವಾದ ಮತ್ತು ಅವ್ರ ಶ್ರಮ ಅದ್ರಲ್ಲಿ ಹಿಂದೈತೆ ಅಂತ ಹೇಳ್ತಾ, ಅವರು ಸಹ ಕಷ್ಟಪಟ್ಟು ಇವತ್ತು ಈ ಮಾನವಿನ ತಾಲೂಕಿಗೆ ಒಂದು ಕೀರ್ತಿ ತಂದಾರಂತ ಹೇಳಿ ಈ ಎಲ್ಲ ಬಂದವರಿಗೆ ನಮ್ಮ ರಾಜ್ಯಾದ್ಯಂತ ಬೇರೆ ಜಿಲ್ಲೆಗೆ ಇವತ್ತು ಮಾರ್ಗದರ್ಶನ ಆಗಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಮುಂದೆ ಬರಲಿ ಅಂತ ಹೇಳಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಇನ್ನ ಕೀರ್ತಿಯನ್ನು ತರಲಿ ಅಂತ ಹೇಳಿ ಈ ಸಂದರ್ಭನ ಅವ್ರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ. ನಮ್ಮ ಹಳೆಯನಾದ ಸಲೀಂ ಇವರ ಮಗ ಸೈಯದ್ ಸಾಹಿರ್ ಇವರೇನದ ಬೇರೆ ಜಿಲ್ಲೆಗೆ ಹೋಗಿ ಮಂಗಳೂರಿನಲ್ಲಿ ಏನದ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ. ಮಂಗಳೂರಿನಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿ ಹಾಗೂ
ಪೂರ ಕರ್ನಾಟಕದಲ್ಲಿ ಏನದ 11ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. PUC ಸೆಕೆಂಡ್ ಇಯರ್ ನಲ್ಲಿ 98% ತೆಗೆದು ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ. ಎರಡನೇ ವಿಷಯ, ಇದು ಒಂದು ನಮ್ಮ ಸಮಾಜಕ್ಕಾಗ್ಲಿ ನಮ್ಮ ಮನೆತನಕ್ಕಾಗ್ಲಿ ನಮ್ಮ ಸಲೀಂ ಅವರ ಮನೆಯಲ್ಲಿ ಏನದ ಅಂದ್ರೆ ಇವ್ರ ಖಾನದಾನ ವಿಷಯದಲ್ಲಿ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳ್ಬೋದು. ಇದೇನಂದ್ರೆ ಒಂದು ಮುಂದಿನ ಪೀಳಿಗೆಗಳಿಗೆ ಇದು ಒಂದು ಏನದ ಕೀರ್ತಿ, ಇವ್ರದ್ದು ಕೀರ್ತಿ ಏನದ ಮಾರ್ಗದರ್ಶನ ಆಗ್ತದ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೆ. ಇಂದು ನಮ್ಮ ಆತ್ಮೀಯ ಗೆಳೆಯ ಸಲೀಂ ಪಾಷನ್ ಅವರ ಸುಪುತ್ರನಾದ ಸೈಯದ್ ಸಾಹಿರ್ ಅವರು ಕರ್ನಾಟಕ ಸ್ಟೇಟ್ 11ನೇ ರ್ಯಾಂಕ್ PUCಯಲ್ಲಿ ಪಡೆದಿದ್ದು ಮಾನ್ವಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಅವರ ಸುಪುತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆದು ಮಾನ್ವಿಯ ಹೆಸರನ್ನು ಹೆಮ್ಮರವಾಗಿ ಮಾಡಲಿ. ಇನ್ನಷ್ಟು ದಿನಗಳಲ್ಲಿ ಮಾನ್ವಿಗೆ ಅವರು ಒಂದು IPS IAS ಅಧಿಕಾರಿಯಾಗಿ ಏನು ಬರಲಿ ಎಂದು ನಾವು ಆಶಿಸುತ್ತೇನೆ. ಇದೇ ರೀತಿ ಎಲ್ಲ ಅವರ ಕುಟುಂಬ ವರ್ಗದವರಿಗೆ ಹಾಗೂ ನಮ್ಮ ಎಲ್ಲ ಆತ್ಮೀಯ ಗೆಳೆಯರ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಾವು ನಮ್ಮ ವಿದ್ಯಾರ್ಥಿಯಾದ ಸಲೀಂ ಅವರ ಮನೆಗೆ ಇವತ್ತು ಅವರ ಮಗನಾದ ಸೈಯದ್ ಸಾಹಿಲ್ ಅವರ ಸಾಹೇರ್ ಅವರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಮಗೆ ಬಹಳ ಹೆಮ್ಮೆಯ ವಿಷಯ. ಇವತ್ತು ಮಾನ್ವಿ ತಾಲೂಕು ಕರ್ನಾಟಕದಂತ ತಿರುಗಿ ನೋಡ್ಲಿಕ್ಕೆ ಒಂದು ಕೀರ್ತಿಯನ್ನು ತಂದಿರುವಂತ ಸಾಹಿರ್ ಅವರಿಗೆ ನಮ್ಮೆಲ್ಲ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಅವರು ರಾಜ್ಯದ 11ನೇ ರ್ಯಾಂಕ್ ಬಂದಿರ ಅಂತ ಹೇಳಿ ನಮ್ಗೆ ಬಹಳ ಖುಷಿಯಾಗಿದೆ. ನಾನು ಸಲೀಮ್ನ 3 ವರ್ಷ ನಮ್ಮ ಕೈಯಲ್ಲಿ ಅವರು ಓದಿದ್ದಾರೆ. ನನಗೆ ಬಹಳ ಹೆಮ್ಮೆ ಅನ್ಸಿದ್ದಾರೆ. ಸಲೀಂ ಅವರ ಮಗ ಇವತ್ತು ಈ ರೀತಿ ಬೆಳೆದಿದ್ದಾರೆ ಅಂತ ಹೇಳಿ ಬಹಳ ಒಂದು ಸಂತೋಷ ಸುದ್ದಿ. ಮಾನ್ವಿ ಎಲ್ಲಾ ಜನತೆಗೆ ಒಂದು ಸಂತೋಷ ಸುದ್ದಿ. 11ನೇ ರ್ಯಾಂಕ್ ಬಂದಿರ ಅಂತ ಹೇಳಿ. ಯಾವತ್ತು ಒಂದು ಮಾತು ಹೇಳ್ತೀನಿ, ವಿನ್ನರ್ಸ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ ಹೇಳಿ. ಯಶಸ್ವಿ ವ್ಯಕ್ತಿ ಬೇರೆ ಕೆಲಸ ಮಾಡೋದಿಲ್ಲ, ಅದೇ ಕೆಲಸವನ್ನು ಬೇರೆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ. ಸೊ ಇವತ್ತು ಸಾಹಿರ್ ಅವರು ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಅವರ ಮುಂದಿನ ಜೀವನಗಳಲ್ಲಿ ಅವರ ಏನು ಆಸೆ ಆಕಾಂಕ್ಷೆ ಇದೆ ಆ ದೇವರು ಪೂರೈಸಿ ಅಂತ ಹೇಳುತ್ತಾ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ. ಮತ್ತೆ ನಾನು ಒಂದು ಬಿಲೀವ್ ಮಾಡ್ತೀನಿ, ಯಾವ ಮನುಷ್ಯ ಒಳ್ಳೆಯನಿರ್ತಾನೆ, ಒಳ್ಳೆ ಹೃದಯ ಇರ್ತದೆ, ಅವರಿಗೆ ದೇವರು ಯಾವಾಗ್ಲೂ ಯಶಸ್ವಿ ಕೊಡ್ತಾನೆ ಅಂತ ಹೇಳುತ್ತಾ ಇವತ್ತು ಇವರ ಎಲ್ಲ ಕುಟುಂಬದವರಿಗೆ, ಅವರ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅವರ ತಾತ, ಅವ್ರ ಎಲ್ಲರ ಆಶೀರ್ವಾದದಿಂದ ಇವತ್ತು ಆ ಮಗ ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದಾನೆ, ಈ ರೀತಿ ಕೀರ್ತಿಯನ್ನು ತಂದಿರ ಅಂತ ಹೇಳುತ್ತಾ ನಮ್ಮೆಲ್ಲ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮಾನ್ಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು. ದಿವಂಗತ ಶಕೀಲ್ ಬೇಗ್ ಅವರು ಸಹ ಇವರ ಒಂದು ಮಗನ ಮೇಲೆ ಆಶೀರ್ವಾದ ಅಂತ ಹೇಳುತ್ತಾ ನಾನು ಈ ಮಾತಾಡೋಣ. ಧನ್ಯವಾದ. ಸೈಯದ್ ಸಾಹಿರ್ PUCಯಲ್ಲಿ ರಾಜ್ಯ 11ನೇ ಶ್ರೇಣಿ 98% ಮಂಗಳೂರಿನ ಕೆನರಾ ವಿಕಾಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.